ಶಾಸಕ ಅರವಿಂದ ಬೆಲ್ಲದವರ ಹೆಸರಿನಲ್ಲಿ ಗ್ಯಾಂಗ್ ಒಂದು ಲೂಟಿ ಮಾಡ್ತಾ ಇದೆ ಅನ್ನೋ ಪ್ರಕರಣ ಏನಿದೆ, ಆರೋಪ ಏನು ಕೇಳಿಬಂದಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಖುದ್ದು ಶಾಸಕ ಅರವಿಂದ ಬೆಲ್ಲದವರು ಒತ್ತಾಯವನ್ನು ಮಾಡಿದ್ದಾರೆ. ಇದೀಗ ಗೃಹ ಸಚಿವ ಡಾಕ್ಟರ್ ಬಿ ಪರಮೇಶ್ವರ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಶಾಸಕ ಅರವಿಂದ ಬೆಲ್ಲದ್. ನ್ಯೂಸ್ ಫಸ್ಟ್ ವರದಿಯನ್ನು ಉಲ್ಲೇಖಿಸಿ, ಈ ಬಗ್ಗೆ ನ್ಯೂಸ್ ಫಸ್ಟ್ ವರದಿಯನ್ನು ಕೂಡ ಮಾಡಿತ್ತು, ವಿಸ್ತೃತ ವರದಿಯನ್ನು ಮಾಡಿತ್ತು. ಈ ನ್ಯೂಸ್ ಫಸ್ಟ್ನ ವರದಿಯನ್ನು ಉಲ್ಲೇಖಿಸಿಯೇ ಗೃಹ ಸಚಿವರಿಗೆ ಇದೀಗ ಶಾಸಕ ಅರವಿಂದ ಬೆಲ್ಲದ್ ಅವರು ಪತ್ರವನ್ನು ಬರೆದಿರುವಂಥದ್ದು. ಪೊಲೀಸರು ಹಾಗೆ ಮಧ್ಯವರ್ತಿಗಳ ವಿರುದ್ಧ ತನಿಖೆಯನ್ನು ಮಾಡಬೇಕು ಅಂತೇಳಿ ಇದರಲ್ಲಿ ಒತ್ತಾಯವನ್ನು ಮಾಡಲಾಗಿದೆ. ಯಾಕೆಂದರೆ ಮಧ್ಯವರ್ತಿಗಳಷ್ಟೇ ಅಲ್ಲ, ಪೊಲೀಸರ ವಿರುದ್ಧವೂ ಕೂಡ ಇದರಲ್ಲಿ ಆರೋಪ ಕೇಳಿಬಂದಿರುವಂಥದ್ದು. ಪೊಲೀಸರು ಕೂಡ ಶಾಮೀಲಾಗಿದ್ದಾರೆ ಈ ವಸೂಲಿ ದಂಧೆಯಲ್ಲಿ ಅಂಥೇಳಿ ಒಂದು ಆರೋಪವನ್ನು ಸಂತ್ರಸ್ತರು ಮಾಡಿದರು. ಈ ಹಿನ್ನೆಲೆಯಲ್ಲಿ ಅದಾದ ನಂತರ ಮತ್ತೆ ಸಂತ್ರಸ್ತರ ಯಾರನ್ನು ಕಿಡ್ನ್ಯಾಪ್ ಮಾಡಲಾಗಿದೆ ಅಂತ ಹೇಳಲಾಗಿತ್ತು ವಿನಯ್, ಆತನೇ ಬಂದು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದ. ಆದರೂ ಇದರಲ್ಲಿ ಶಾಸಕರ ಹೆಸರು ಬಳಕೆಯಾಗಿದ್ದರಿಂದ ಅರವಿಂದ ಬೆಲ್ಲದವರು ನಮಗೆ ಗೊತ್ತು ಅಂತೇಳಿ ಯಾರು ವಂಚಕರಿದ್ದಾರೆ ಅವರುಗಳು ವಂಚನೆಗೆ ಇಳಿದಿದ್ದರಿಂದ ಇದೀಗ ಶಾಸಕ ಅರವಿಂದ ಬೆಲ್ಲದವರು ಒತ್ತಾಯ ಮಾಡಿರುವಂಥದ್ದು ಗೃಹ ಸಚಿವರಿಗೆ ಪತ್ರವನ್ನು ಬರೆದು ಈ ಪ್ರಕರಣದ ತನಿಖೆಯನ್ನು ಮಾಡಿ ಅಂತೇಳಿ. ಘಟನೆ ಏನು ಅಂತೇಳಿ ಒಮ್ಮೆ ಮೆಲುಕು ಹಾಕಿಬಿಡೋಣ. ವಿನಯ್ ಅವರ ಸಹೋದರಿ ಏನಿದ್ದಾರೆ ಅವರು ಬಂದು ಮೊದಲಿಗೆ ಆರೋಪವನ್ನು ಮಾಡ್ತಾರೆ. ನನ್ನ ತಮ್ಮನನ್ನು ಸಂತೋಷ್ ದವಳಿ ಮತ್ತು ಆತನ ದವಳಿ ಸಹೋದರರು ನನ್ನ ತಮ್ಮನನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ. ನಿಖಿಲ್ ದವಳಿ ಮತ್ತು ಸಂತೋಷ್ ದವಳಿ ಹಣದ ವಿಚಾರವಾಗಿ ರಿಯಲ್ ಎಸ್ಟೇಟ್ ದಂಧೆಯನ್ನು ಅವರು ಮಾಡ್ತಾ ಇದ್ರು. ನನ್ನ ಸಹೋದರ ವಿನಯ್ ಮೋಸ ಮಾಡಿದ್ದಾನೆ ಅಂಥೇಳಿ ಅವನು ನಮಗೆ ಹಣವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ನಮ್ಮಿಂದ ಹಣವನ್ನು ಪೀಕಿದ್ದಾರೆ. ಅಲ್ಲದೆ ಇದೀಗ ಮತ್ತೆ ನಮ್ಮ ಕೃಷಿ ಜಮೀನನ್ನು ಏನಿದೆ, ನಮ್ಮ ಜಮೀನೇನಿದೆ ಅದರಲ್ಲಿ 1 ಎಕರೆಯನ್ನು ಬರೆದು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಿದ್ದಾರೆ, ಅಥವಾ ಹಣವನ್ನಾದರೂ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಹೀಗಾಗಿ ನನ್ನ ಸಹೋದರ ವಿನಯ್ನನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತೇಳಿ ಅವರ ಸಹೋದರಿ ಆರೋಪವನ್ನು ಮಾಡಿದರು, ವಿನಯ್ ಶಿರಗುಪ್ಪಿ ಅವರ ಸಹೋದರಿ. ಅದಾದ ನಂತರ ಮಾರನೇ ದಿನವೇ ವಿನಯ್ ಕಾಣಿಸಿಕೊಳ್ತಾರೆ. ಅಲ್ಲಿವರೆಗೂ ಯಾರಿಗೂ ಸಂಪರ್ಕಕ್ಕೆ ಸಿಗದೇ ಇದ್ದಂತಹ ವಿನಯ್ ದಿಢೀರಂತೇಳಿ ಕಾಣಿಸಿಕೊಳ್ತಾರೆ. ವಿನಯ್ ಅವರ ಜೊತೆಯಲ್ಲಿಯೇ ಈ ಸಂತೋಷ್ ಮತ್ತು ನಿಖಿಲ್ ಧವಳಿ ಕೂಡ ಇರ್ತಾರೆ. ಆಗ ಬಂದಾಗ ನಾನು ಕಿಡ್ನ್ಯಾಪ್ ಆಗಿರಲಿಲ್ಲ ಅನ್ನುವ ಸ್ಪಷ್ಟನೆಯನ್ನು ಕೊಡ್ತಾರೆ. ಸದ್ಯ ನಮ್ಮ ಪ್ರಕಾಶ್ ನುಲ್ವಿ ನಮ್ಮ ಪ್ರತಿನಿಧಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್ ನುಲ್ವಿ, ಇದೀಗ ಶಾಸಕರೇ ಒತ್ತಾಯ ಮಾಡಿರುವಂಥದ್ದು ಈ ಪ್ರಕರಣದ ತನಿಖೆಯನ್ನು ಮಾಡಬೇಕು ಅಂತ ಹೇಳಿ ನ್ಯೂಸ್ ಫಸ್ಟ್ ವರದಿಯನ್ನು ಉಲ್ಲೇಖಿಸಿ ಏನೆಲ್ಲ ಮಾಹಿತಿ ಇದೆ ಪ್ರಕಾಶ್ ನುಲ್ವಿ? ನವೀನ್, ಈ ಪ್ರಕರಣದಲ್ಲಿ ಶಾಸಕರ ಲೆಟರ್ ಹೆಡ್ಗಳು ಮತ್ತು ಬಾಂಡ್ ಪೇಪರ್ಗಳು ನಕಲಿ ಸೃಷ್ಟಿ ಮಾಡಿ ದುರುಪಯೋಗ ಮಾಡಿಕೊಂಡಿರೋದು ಸ್ಪಷ್ಟ ಆಗಿದೆ. ಅದನ್ನ ಆರೋಪಿಗಳು ಕೂಡ ಒಪ್ಕೊಂಡಿದ್ದಾರೆ. ಯಾರು ಆರೋಪ ಹೊತ್ತಿದ್ದಾರೆ ಅವ್ರು ಕೂಡ ಒಪ್ಕೊಂಡಿದ್ದಾರೆ. ಹಾಗಾಗಿ ಇದರಲ್ಲಿ ತನಿಖೆ ಆಗ್ಬೇಕಾಗಿರೋದಂತೂ ಸತ್ಯ. ಇಲ್ಲಿ ಆಗಿದ್ದೇನು ಅಂತಂದ್ರೆ ಚಂದ್ರಕಾಂತ್ ಬೆಲ್ಲದ್ ಫ್ಲಾಟ್ಸ್ ಅಂತೇಳಿ ಈ ಸ್ಲಮ್ ಬೋರ್ಡಿನಿಂದ ಸ್ಯಾಂಕ್ಷನ್ ಆದಂತ ಅಪಾರ್ಟ್ಮೆಂಟ್ಗಳು, ಅವುಗಳನ್ನ ನಕಲಿ ಅಂದ್ರೆ ಶಾಸಕ ಅರವಿಂದ್ ಬೆಲ್ಲದವರ ನಕಲಿ ಲೆಟರ್ ಹೆಡ್ ಬೆಳೆಸಿ ಫಲಾನುಭವಿಗಳಿಗೆ ನಾವು ಹಸ್ತಾಂತರ ಮಾಡ್ತೀವಿ ಅಂತ ನಕಲಿ ಫಲಾನುಭವಿಗಳನ್ನ ಸೃಷ್ಟಿ ಮಾಡಿ ಇಲ್ಲಿ ಅವನ್ನ ಕಮಿಷನ್ ಆಸೆಗೆ 1,16,000, 1,20,000 ಈ ರೀತಿಯಾಗಿ ಹಣವನ್ನ ಸಾರ್ವಜನಿಕರಿಂದ ತೆಗೆದುಕೊಂಡು ಅವುಗಳನ್ನ ಈ ಡೂಪ್ಲಿಕೇಟ್ ಲೆಟರ್ ಹೆಡ್ ಗಳನ್ನ ಕೊಡ್ತಾ ಇರ್ತಾರೆ ಈ ವಿನಯ್ ಕುಮಾರ್ ಮತ್ತು ಆತನ ಗ್ಯಾಂಗ್. ಇಲ್ಲೇ ಪ್ರಕರಣ ಅದು ತುಂಬಾ ದೊಡ್ಡದಾಗಿರೋದು. ಇದೇ ಪ್ರಕರಣದಲ್ಲಿನೇ ವಿನಯ್ ಸಹೋದರಿ ಕೋಮಲ್ ಹಣವನ್ನ ಕಳೆದುಕೊಂಡಿರುವಂತದ್ದು. ಹಾಗಾಗಿ ಇದರಲ್ಲಿ ಪ್ರಮುಖವಾಗಿ ಈ ಲೆಟರ್ ಹೆಡ್ ದುರುಪಯೋಗ ಮಾಡಿಕೊಂಡಿರೋದು, ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿರೋದು, ಇದಂತೂ ತನಿಖೆ ಆಗ್ಲೇಬೇಕು. ಈ ವಿನಯ್ ಜೊತೆಗೆ ಈ ದವಳೆ ಬ್ರದರ್ಸ್ ಕೂಡ ಶಾಮೀಲ್ ಆಗಿದ್ದಾರೆ ಅಂತೇಳಿ ಕೋಮಲ್ ಅವರು ಆರೋಪ ಮಾಡ್ತಾರೆ, ಅದು ಕೂಡ ತನಿಖೆ ಆಗ್ಬೇಕು. ಇದ್ರ ನಡುವೆ ಏನು ಕಿಡ್ನ್ಯಾಪ್ ಮಾಡಿದ್ರು ವಿನಯ್ನನ್ನ ಅಂತ ಕೋಮಲ್ ಏನು ಹೇಳ್ತಾರೆ, ಕೋಮಲ್ ಆರೋಪಕ್ಕೆ ಸ್ಪಷ್ಟನೆ ನೀಡಿದ್ದು ಈಗಾಗಲೇ ನೀವು ಹೇಳಿದಿರಿ, ವಿನಯ್ ಬಂದು ನಾನು ಕಿಡ್ನ್ಯಾಪ್ ಆಗಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾಗಿದ್ದು ಅಂತಂದ್ರೆ, ಯಾರು ಕಿಡ್ನ್ಯಾಪ್ ಆಗಿದ್ದಾರೆ ವಿನಯ್ ಅಂತ ಹೇಳ್ತಾರೆ ಅವರು ಅದೇ ಸಹೋದರರ ಜೊತೆ ಬರ್ತಾರೆ. ಅವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ತಾರೆ. ಹಾಗಾಗಿ ಇದರಲ್ಲಿ ಹಲವು ಸಂಶಯಗಳಿದಾವೆ. ಹಾಗಾಗಿ ಇದು ತನಿಖೆ ಆಗ್ಲೇಬೇಕು, ಇಡೀ ಸಮಗ್ರ ಪ್ರಕರಣ ತನಿಖೆ ಆಗ್ಬೇಕು ಅನ್ನುವಂಥದ್ದು ಒತ್ತಾಯ. ಅದೇ ನಿಟ್ಟಿನಲ್ಲಿನೇ ನನ್ನ ಹೆಸರನ್ನ ದುರುಪಯೋಗ ಮಾಡಿಕೊಂಡು ಇಲ್ಲಿ ದೊಡ್ಡ ಅವ್ಯವಹಾರ ನಡೆದಿದೆ ಅಂತೇಳಿ ಅರವಿಂದ್ ಬೆಲ್ಲದವರು ಈಗ ಗೃಹ ಸಚಿವರಿಗೆ ಪತ್ರ ಬರೆದಿರುವಂತದ್ದು. ಈ ಪ್ರಕರಣ ತನಿಖೆ ಆಗಬೇಕು ಅಂತ ಹೇಳಿ ಕಳೆದ 2 ವರ್ಷಗಳಿಂದ ಕೋಮಲ್ ಹಲವಾರು ಬಾರಿ ಪೊಲೀಸ್ ಠಾಣೆಗೆ ಮೆಟ್ಲೇರಿದ್ರು ಕೂಡ ಯಾವುದೇ. ಥ್ಯಾಂಕ್ ಯು ಪ್ರಕಾಶ್ ನುಲ್ವಿ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.